ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ವೃಷಭ ರಾಶಿಯ ಸಾಮಾನ್ಯ ಫಲಗಳ ಕುರಿತು ಅರಿತುಕೊಳ್ಳೋಣ. ಸಿಂಹರಾಶಿ. ಇಂದು ಸಿಂಹರಾಶಿಯವರಿಗೆ ಮಿಶ್ರ ಫಲದ ದಿನ. ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡರೂ ಕೆಲವು ವಿಷಯಗಳಲ್ಲಿ ಸಂಯಮ ಮತ್ತು ಸಹನೆ ಅಗತ್ಯ. ನಿಮ್ಮ ಆತ್ಮವಿಶ್ವಾಸವೇ ಇಂದು ನಿಮ್ಮ ಶಕ್ತಿಯಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಈ ದಿನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರಬಹುದು. ನೀವು ಕೈಗೊಳ್ಳಬಹುದಾದ ಕಾರ್ಯಗಳ ಮೇಲೆ ಮೇಲಾಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳಲಿದೆ. ಜಾಗರೂಕತೆ ಅವಶ್ಯಕ. ಇಲ್ಲವಾದರೆ ಕೆಲವು ಸಮಯಗಳಲ್ಲಿ ಸಮಸ್ಯೆಗಳು ಎದುರಾಗುವ ಸಂದರ್ಭ ಬರಬಹುದು. ಜೊತೆಗೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಾಧ್ಯವಾದರೂ ತ್ವರಿತ ನಿರ್ಧಾರ ಬೇಡ. ಇಂದಿನ ಸಮಯದಲ್ಲಿ ಹಣಕಾಸು ವಿಚಾರಗಳಲ್ಲಿ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಜೊತೆಗೆ ನಿರೀಕ್ಷಿತ ಆದಾಯ ದೊರೆಯುವ ಸಾಧ್ಯತೆಗಳು ಈ ದಿನ ಕಂಡುಬರಬಹುದು. ಜೊತೆಗೆ ಅನಾವಶ್ಯಕ ವೆಚ್ಚಗಳು ಹೆಚ್ಚಾಗಬಹುದು. ಕೆಲವು ಸಮಯದಲ್ಲಿ ನಿಮ್ಮ ಜಾಣ್ಮೆಯಿಂದ ಉಳಿತಾಯದ ಬಾಗಿಲನ್ನು ತೆರೆಯುವುದು ಒಳಿತು. ಈ ದಿನ ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದರಲ್ಲಿ ಎಚ್ಚರಿಕೆ. ಕುಟುಂಬದಲ್ಲಿ ಮಾತುಕತೆಯಿಂದ ಸಮಸ್ಯೆ ಪರಿಹಾರ ಸಾಧ್ಯ. ಮನೆಯಲ್ಲಿ ಪರಸ್ಪರ ಪ್ರೀತಿ ವಾತ್ಸಲ್ಯ ಈ ದಿನದ ದಿನಚರಿಗೆ ಉತ್ತಮ. ಪ್ರೇಮ ಸಂಬಂಧದಲ್ಲಿ ಈ ದಿನ ಸ್ವಲ್ಪ ತಪ್ಪು ನಿರ್ಧಾರಗಳು ವ್ಯಕ್ತವಾಗಬಹುದು. ಸಹನೆ ಮತ್ತು ನಂಬಿಕೆ ಮುಖ್ಯ. ಕುಟುಂಬದಲ್ಲಿ ಹಿರಿಯರಿಂದ ಸಲಹೆ ಸಿಗಲಿದೆ. ಮನೆಯ ವಾತಾವರಣ ಈ ದಿನ ಸಾಮಾನ್ಯವಾಗಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡುವುದು ಈ ದಿನ ಬರಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆಯಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಿಗಳು ಶ್ರಮ ಹೆಚ್ಚಿಸಬೇಕು. ಹಿರಿಯರ ಮಾರ್ಗದರ್ಶನ ಲಾಭಕರವಾಗಲಿದೆ. ಈ ದಿನ ಆರೋಗ್ಯ ಸ್ಥಿತಿಯು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿವೆ. ತಲೆನೋವು, ಕಣ್ಣುಗಳ ಸಮಸ್ಯೆ ಕಾಣಬಹುದು. ಸಮಯಕ್ಕೆ ಊಟ ಮತ್ತು ವಿಶ್ರಾಂತಿ ಅಗತ್ಯ. ದೂರ ಪ್ರಯಾಣದಂಥ ಸಂದರ್ಭಗಳು ಒದಗಿ ಬರಬಹುದು. ಜಾಗರೂಕತೆ ಅವಶ್ಯಕ. ಆಧ್ಯಾತ್ಮಿಕತೆಯ ಶುಭ ಸೂಚನೆಗಳಾಗಿ ಬೆಳಗಿನ ಧ್ಯಾನ, ಪೂಜೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಪುಣ್ಯಕ್ಷೇತ್ರ ಭೇಟಿಗೆ ಉತ್ತಮ ದಿನ. ಸೂರ್ಯದೇವನ ಪ್ರಾರ್ಥನೆಯು ಈ ದಿನ ಬಲವನ್ನು ತರುತ್ತದೆ. ಇಂದು ಸಂಯಮ ಮತ್ತು ಸ್ಪಷ್ಟ ನಿರ್ಧಾರಗಳು ನಿಮ್ಮ ದಿನವನ್ನು ಯಶಸ್ವಿಯಾಗಿಸುತ್ತವೆ. ಆತುರದಿಂದ ಮಾಡಿದ ಕೆಲಸಗಳನ್ನು ಈ ದಿನ ತಪ್ಪಿಸಿ. ವೃಷಭ ರಾಶಿ. ಈ ದಿನ ವೃಷಭ ರಾಶಿಯವರಿಗೆ ಸಂಯಮ ಮತ್ತು ಎಚ್ಚರಿಕೆಗಳು ಅಗತ್ಯವಿರುವ ದಿನ. ಕೆಲವು ಗ್ರಹಗಳ ಅಶುಭ ಪ್ರಭಾವದಿಂದ ಕೆಲಸಗಳಲ್ಲಿ ವಿಳಂಬ, ಮನಸ್ಸಿನಲ್ಲಿ ಅಶಾಂತಿ ಮತ್ತು ಅನಿರೀಕ್ಷಿತ ಅಡಚಣೆಗಳು ಕಾಣಿಸಬಹುದು. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಕೆಲವು ದೋಷಗಳು ಕಂಡುಬರಬಹುದು. ನಿಮ್ಮ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದ ಸಾಧ್ಯತೆ ಹೆಚ್ಚು. ಮೇಲಾಧಿಕಾರಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅಥವಾ ಹಣ ಅಡಕಾಗುವ ಸಾಧ್ಯತೆಗಳು ಕಂಡುಬರುತ್ತವೆ. ಹೊಸ ಯೋಜನೆ ಆರಂಭಿಸಲು ಈ ದಿನ ಅನುಕೂಲಕರವಲ್ಲ. ಈ ದಿನದ ಪ್ರಾರಂಭದಿಂದಲೂ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಂಭವವಿದೆ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಹಣಕಾಸು ಲೆಕ್ಕಗಳಲ್ಲಿ ಹಲವಾರು ತಪ್ಪುಗಳು ಸಂಭವಿಸಬಹುದು. ದಾಂಪತ್ಯದಲ್ಲಿ ಸತಿಪತಿಗಳಿಬ್ಬರ ನಡುವೆ ಮಾತಿನ ಗೊಂದಲ ಉಂಟಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಅನುಮಾನ, ಅಸಮಾಧಾನ, ಕಠಿಣ ಮಾತುಗಳಿಂದ ಸಂಬಂಧ ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗಬಹುದು. ಮನೆಯಲ್ಲಿ ಅಸಮಾಧಾನಕರ ವಾತಾವರಣ. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಕಾಣಬಹುದು. ಕುಟುಂಬದ ವಿಚಾರಗಳಲ್ಲಿ ತಾಳ್ಮೆ ಅತ್ಯಗತ್ಯ. ಆರೋಗ್ಯದಲ್ಲಿ ಕುತ್ತಿಗೆ, ಕಣ್ಣು ಸಂಬಂಧಿತ ತೊಂದರೆಗಳು ಕಾಣಿಸಬಹುದು. ದೈಹಿಕ ದೌರ್ಬಲ್ಯ, ಆಲಸ್ಯ, ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಎಚ್ಚರಿಕೆ ವಹಿಸುವುದು ಅಗತ್ಯ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ, ತ್ವರಿತ ನಿರ್ಧಾರಗಳು ತಪ್ಪಾಗಬಹುದು. ಪರೀಕ್ಷೆ ಸ್ಪರ್ಧೆಗಳಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಬಹುದು. ಶುಕ್ರಗ್ರಹ ಶಾಂತಿಗೆ ಓಂ ಶುಕ್ರಾಯ ನಮಃ 16 ಬಾರಿ ಜಪ ಹಾಗೂ ಬಿಳಿ ಬಣ್ಣದ ವಸ್ತು ದಾನ. ದುರ್ಗಾದೇವಿಯನ್ನು ಪ್ರಾರ್ಥನೆಯಿಂದ ಪೂಜಿಸಿದರೆ ಸಂಕಷ್ಟಗಳು ಪರಿಹಾರವಾಗಲಿವೆ. ವೃಷಭ ರಾಶಿಯವರು ಈ ದಿನ ವಾದ ವಿವಾದಗಳಿಂದ ದೂರವಿರಿ. ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಶಾಂತ ಮನಸ್ಸಿನಿಂದ ಕೆಲಸ ಮಾಡುವುದು ಒಳಿತು. ವೃಷಭ ರಾಶಿಯವರಿಗೆ ಲೋಪದೋಷಗಳ ಪ್ರಭಾವವಿದ್ದರೂ ಸಹನೆ, ಪ್ರಾರ್ಥನೆ ಮತ್ತು ಜಾಗೃತಿ ಇಟ್ಟುಕೊಂಡರೆ ದೊಡ್ಡ ನಷ್ಟ ತಪ್ಪಿಸಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.